ಈಗ ಎರಡನೇ ಸೆಗ್ಮೆಂಟಿಗೆ ಬರೋಣ. ಇನ್ನು ನಾಳೆ ಮ್ಯಾಚು ಯಾವ್ದೋ ಒಂದು ಮ್ಯಾಚು RCB ವರ್ಸಸ್ KKRಗೂ ಚಾನ್ಸ್ ಇದೆ. ಟಾಪ್ 4ಗೆ ಮಾಡಕ್ಕೆ ನೋ ಡೌಟ್ ಗುರು. ಟಾಪ್ 2 ಬರ್ಬೇಕು, ಎಲ್ಲ ಗೆದ್ದು ಸ್ವಲ್ಪ ಅಲ್ಲಿ ಲಕ್ಕಿದ್ರೆ ಟಾಪ್ 2 17 ಆಗುತ್ತೆ. RCBಗೆ ಅನ್ಡೌಟಬಲಿ ಗೆದ್ರೆ ಟಾಪ್ 2 ಆಲ್ಮೋಸ್ಟ್ ಒಂದು ಹೆಜ್ಜೆ ಇಡ್ತಾರೆ ಗುರು RCB ಅವರು. ಆಲ್ಮೋಸ್ಟ್ ಯಾಕೆ ಅಂದ್ರೆ GT ಗೆದ್ರದಿಂದ ಅವರು 16 ಇವರು 16 ಬಂದು ಕೂಡ್ತಾರೆ ಗೆದ್ರೆ. ಅದೊಂದು ಚಾನ್ಸಸ್ ಇದೆ. KKRಗೆ ಮಸ್ಟ್ ಅಂಡ್ ಶುಡ್ ವಿನ್ ಗೇಮ್. ಸೋತ್ರೆ ಆಲ್ಮೋಸ್ಟ್ ಅದ್ರ ತೂಗು ಎಲೆ ಮೇಲೆ ನಡೆದಂಗೆ ಆಗುತ್ತೆ. ಸೋತ್ರೆ ಗೆದ್ರೆ ಓಕೆ, ಫ್ಯೂಚರ್ ಚೆನ್ನಾಗಿರುತ್ತೆ. RCB ಸೋತ್ರೆ ಫ್ಯೂಚರ್ ಆಲ್ಮೋಸ್ಟ್ ಟಾಪ್ 2ಗೆ ಭಾರಿ ಕಷ್ಟ ಆಗುತ್ತೆ. ಸೋತ್ರೆ ಟಾಪ್ 2 ಭಾರಿ ಕಷ್ಟ ಆಗುತ್ತೆ. ಆಲ್ಮೋಸ್ಟ್ ಗೆಲ್ಲಕ್ಕೆ ಟ್ರೈ ಮಾಡ್ತಾರೆ. ಎರಡು ಸಮಬಲ ನೋಡಿದ್ರೆ ಲಾಸ್ಟ್ ಒಂದು 3-4 ಮ್ಯಾಚಸ್ ಇಂದ ಸೂಪರ್ ಆಗಿ ಆಡ್ಕೊಂಡ್ ಬರ್ತಿರೋದು KKR. ಅನ್ಡೌಟಬಲಿ ಎಲ್ಲರನ್ನೂ ಹೊಡ್ಕೊಂಡ್ ಬರ್ತಾ ಇದ್ದಾರೆ. ಹಂಗಾಗಿ KKR ಬಲನೇ ಅವ್ರ ಸ್ಪಿನ್ನರ್ಸ್ ನರೇನ್ ಚಕ್ರವರ್ತಿ, ಅನುಕೂಲ್ ರಾಯ್ಪುರಲ್ಲಿ ಸ್ಲೋ ಬರೋದ್ರಿಂದ ಪಿಚ್ ಅವ್ರಿಗೆ ಹೆಲ್ಪ್ ಆಗೇ ಆಗುತ್ತೆ. ಫಾಸ್ಟ್ ಬೌಲರ್ಸಿಗೆ ಹೆಲ್ಪ್ ಆಗಿದ್ರೆ ಇಲ್ಲಿ ಯಾರು ಅಂತ ಹೇಳ್ಕೊಳೋ ಫಾಸ್ಟ್ ಬೌಲರ್ಸ್ ಇಲ್ಲ. ಕಾರ್ತಿಕ್ ತ್ಯಾಗಿ ಬಿಟ್ರೆ ವೈಭವ್ ಅವರು ಓಕೆ, ಕ್ಯಾಮ್ರಾನ್ ಗ್ರೀನ್ ಓಕೆ, ಬಟ್ ಅಂತ ಹೇಳ್ಕೊಳೋ ಫಾಸ್ಟ್ ಬೌಲರ್ಸ್ ಇಲ್ಲ. ನಿಮಗೆ RCB ಸಿಗೋ ಕ್ವಾಲಿಟಿ ಫಾಸ್ಟ್ ಬೌಲಿಂಗ್ ಇಲ್ಲಿ ಸಿಗಲ್ಲ. ಆ ಫಾಸ್ಟ್ ಬೌಲಿಂಗ್ ಇಲ್ಲ. ಮೇನ್ಲಿ ಅವ್ರು ಡಿಪೆಂಡೆಂಟ್ ಆನ್ ಸ್ಪಿನ್ನರ್. ಹಂಗಾಗಿ ರಾಯ್ಪುರ ಸ್ಪಿನ್ ಫ್ರೆಂಡ್ಲಿ ಪಿಚ್ ಕೊಡ್ಬೇಡಿ ಗುರು. RCB ಕ್ಯೂರೇಟರ್ ಯಾರು ಪಿಚ್ ಮಾಡ್ತಾರೆ ಸ್ಪಿನ್ ಫ್ರೆಂಡ್ಲಿ ಪಿಚ್ ಕೊಟ್ರೆ ನಮ್ಮನ್ನು ನುಂಗ್ ಹಾಕ್ಬಿಡ್ತಾರೆ ಅವ್ರು. ನರೈನ್ 4 ಓವರ್ ಕ್ವಾಲಿಟಿ 4 ಓವರ್ ಅಲ್ಲಿ ಮುಟ್ಟಕ್ಕಾಗಲ್ಲ. ನಮ್ಮ ಇವರು ಚಕ್ರವರ್ತಿ ಕೋವಿಡ್ ಬೌಲರ್, ಅವನು ಏನೋ ಮ್ಯಾಜಿಕ್ ತಿರ್ಗಿಸ್ಬಿಡ್ತಾನೆ. ಮತ್ತು ಅನುಕೂಲ್ ರಾಯ್ದು ಕ್ವಾಲಿಟಿ 4 ಓವರ್. ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಬ್ಯಾಟಿಂಗ್ ಅಂತ ಬಂದ್ರೆ KKR ಡಿಪೆಂಡೆಂಟ್ ಸ್ಪಿನ್ನರು, ಫಾಸ್ಟ್ ಬೌಲಿಂಗ್ ಅಲ್ಲಿ ಇಲ್ಲಿ ಕಾರ್ತಿಕ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಡಿಪೆಂಡೆಂಟ್ ಮೇನ್ಲಿ ಅವರು ಸ್ಪಿನ್ ಅಲ್ಲೇ ಮೇನ್ ವಿಕೆಟ್ ಹಾಕ್ತಾರೆ ಗುರು ನಮಗೆ. ಯಾಕೆ ಅಂದ್ರೆ ಏನಾರು ಒಂದು ನಿಂತ್ಬಿಟ್ರೆ 6-8 ಓವರ್ 10 ಓವರ್ 12 ಓವರ್ ನಿಂತ್ಬಿಟ್ರೆ 100 ಕೊಟ್ಟಾಡ್ಸ್ಬಿಡ್ತಾರೆ. ಒಂದೊಂದು ಓವರಲ್ಲಿ 3-4 6 ಹೊಡೆಯೋ ಕ್ಷಮತೆ ಇರೋ ಬ್ಯಾಟ್ನ ಸ್ಪಿನ್ ಅಲ್ಲೆಲ್ಲ ಆದಷ್ಟು ಪವರ್ಫುಲ್ ಆಲ್ಮೋಸ್ಟ್ ಎತ್ತುತ್ತಾರೆ. ನನ್ನ ಪ್ರಕಾರ ಏಜಲು ಟನ್ ಅಂತ ಎತ್ತುತ್ತಾನೆ ನೋಡಿ ಗುರು ನಾಳೆ. ಫಿನ್ನೆಲ್ಲನು ಬುಡ ಸಮೇತ ಕಿತ್ತಾಕ್ತಾನೆ ಫಿನ್ನೆಲ್ಲ. ಅದು ಮಾತ್ರ ನೆನ್ಪಿಟ್ಕೊಳ್ಳಿ ಪಕ್ಕ. ಫಿನ್ನೆಲ್ಲನ್ನು ಎತ್ತದೇ ಏಜಲ್ವುಡ್. ಜಾಸ್ತಿ ಹೊತ್ತು ನಿಗ್ರಾಡಕ್ಕೆ ಬಿಡಲ್ಲ, ಫಿನ್ನೆಲ್ಲನ್ನ ಎತ್ತು ಬಿಡ್ತಾರೆ. ಇನ್ನು ಅಂಕ್ರೀಶ್ ರಘುವಂಶಿ, ರಾಣೆ ಇವರಿಬ್ರಲ್ಲಿ ಒಬ್ರನ್ನ ಬೇಗ ಎತ್ಬೇಕು. ಯಾಕಂದ್ರೆ ಇಬ್ರು ಕ್ವಾಲಿಟಿ ಬ್ಯಾಟ್ಸ್ಮನ್. ನಿಮಗೆ ರಾಯ್ಪುರ್ ಅಂತ ಪಿಚ್ ಸ್ಲೋ ಬರೋ ಪಿಚ್ ಚೆನ್ನಾಗಿ ಆಡ್ಬಿಡ್ತಾನೆ ರಾಣೆ. ಯಾಕಂದ್ರೆ 160 170 180 ಈ ತರ ಎಲ್ಲ ಡಿಫೆಂಡ್ ಮಾಡಬೇಕು, ಚೇಸ್ ಮಾಡಬೇಕು ಅಂದ್ರೆ ಆಡಕ್ ಗೊತ್ತು ರಾಣೆ. ನೆಲದಲ್ಲೇ ಆಡಿ ಹೊಡಿಯೋ ಬ್ಯಾಟ್ಸ್ಮನ್ ರಾಣೆ. ಹಂಗಾಗಿ ರಾಣೆನ ಬೇಗ ಪಿಕಪ್ ಮಾಡಿ ಪ್ಯಾಕಪ್ ಮಾಡಿ ರಘುವಂಶಿ ಪ್ಯಾಕಪ್ ಮಾಡಿದ್ರೆ ಬೇಗ ಮಿಡ್ಲ್ ಆರ್ಡರ್ ಇದ್ಬಿಡ್ಬೇಕು. ಕ್ಯಾಮ್ರನ್ ಗ್ರೀನು, ಪೋವೆಲ್, ರಿಂಕ್ ಇವನ್ನೆಲ್ಲ ಏನಾದ್ರು ಆಡ್ಸ್ಕೊಬೋದು. ಅಂತ ಪಿಚ್ಗಳಲ್ಲಿ ಅಷ್ಟು ಆಡ ಅಭ್ಯಾಸ ಇರಲ್ಲ ಅವ್ರಿಗೆ ರಿಕ್ ಬರೋ ಪಿಚ್ಗಳಿದ್ರೆ. ಮತ್ತೆ ಮನೀಶ್ ಪಾಂಡೆನ ಆಡ್ಸಿದ್ರು ಅವ್ರು ಲಾಸ್ಟ್ ಫ್ಯೂ ಮ್ಯಾಚಸ್ ಇಂದ. ಮನೀಶ್ ಪಾಂಡೆ ಆಡಿದ್ರೆ ಅದೊಂದು ಅಡ್ವಾಂಟೇಜ್ ಇದ್ದೇ ಇರೋದು. ಯಾಕೆಂದ್ರೆ ಮನೀಶ್ ಪಾಂಡೆ ಕ್ವಾಲಿಟಿ ಬ್ಯಾಟ್ಸ್ಮನ್. ಮನೀಶ್ ಪಾಂಡೆ ಇಂಥ ಪಿಚ್ಗೆ ಹೇಳಿ ಮಾಡಿಸಿದ ಬ್ಯಾಟ್ಸ್ಮನ್. ಮನೀಶ್ ಪಾಂಡೆ ಆಗಲಿ ಇವರಾಗಲಿ ಚೆನ್ನಾಗಿದೆ. ಪೋವೆಲ್ ಆಡ್ಸಿದ್ರೆ ಅಂತ ಏನು ನೋಡೋ ಭಯಂಕರ. ನಾರಾಯಣ್ಗೆ ಟ್ಯಾಕಲ್ ಮಾಡದೆ ರಜತ್ ಪಟ್ಟಿದ್ದಾರೆ. ಯಾಕೆಂದ್ರೆ ನಾವು ಲಾಸ್ಟ್ ಟೈಮ್ ಒಂದ್ಸರಿ ಕೋಲ್ಕತ್ತಾದಲ್ಲಿ KKR RCB ನಾರಾಯಣಿಗೆ ಬೇರೆ ಟ್ಯಾಕಲ್ ಮಾಡಿದ್ 2-3 6 ಹಾಕ್ಬಿಡ್ತಾನೆ ಓವರಲ್ಲಿ. ಅದೊಂದು ವರುಣ್ ಚಕ್ರವರ್ತಿಗೆಲ್ಲ ದೇವದತ್ ಪಡಿಕಲ್ ನೋಡ್ಕೊಂತಾನೆ, ಅವನಿಗೆ ಮ್ಯಾಟ್ರ್ ಆಗಲ್ಲ. ಏನು ವರುಣ್ ಚಕ್ರವರ್ತಿ ಎಲ್ಲ ರಜತ್ ಪಟ್ಟಿದಾರ್ ಮುಂದೆ ಬಾಲ ಬಿಚ್ಚಕ್ಲ ಕುಯ್ದು ಬಿಡ್ತಾನೆ. ಏನೋ ಕುಯ್ದು ಹಾಕ್ಬಿಡ್ತಾನೆ ಶಿಷ್ಯ ನಮ್ಮ ರಜತ್ ಪಟ್ಟಿದಾರ್. ಸ್ಪಿನ್ನರ್ಸ್ಗೆಲ್ಲ ಡಸ್ಟ್ಬಿನ್ ತರ ಯೂಸ್ ಮಾಡ್ಕೊಳೋದು. ಸ್ಪಿನ್ನರ್ಸ್ ಎಲ್ಲ ಬೌಲರ್ಸ್ ಎಲ್ಲ ನಮ್ಮ ರಜತ್ ಪಟ್ಟಿದಾರ್ ಔಟ್ ಆಗೋದು ಸ್ಪಿನ್ನರ್ಸ್ಗೆ. ಮತ್ತೆ ಅದು ಪಕ್ಕ, ಅದು ಏನ್ ಮಿಸ್ ಇಲ್ಲ. ಬಟ್ ಹೊಡೆದೇ ಔಟ್ ಆಗೋದು. ಇನ್ನು ನಮ್ಮ ಹುಲಿಗಳ ಬಗ್ಗೆ ಬರೋದಾರೆ, ನಾಳೆ ಖಂಡಿತ ಬೆತ್ತಲ್ಲಿಗೆ ಬಾಯ್ ಬಾಯ್ ಟಾಟಾ ಅಂತ ಹೇಳಿ ಸಾಲ್ಟೋ ಉಪ್ಪಿಗೆ ಎಂತ ರುಚಿ ಬೇರೆ ಇಲ್ಲ ಅಂತ ಟೀಮಿಗೆ ಬರ್ತಾರೆ. ಸಾಲ್ಟ್ ಒಂಥರ ನಮಗೆ ಲಕ್ಕಿ ಹ್ಯಾಂಡ್ ಇದ್ದಾಗ ಆಡ್ಕೊಂಡು ಬಿಡ್ತಾನೆ. ಸಾಲ್ಟ್ ಇದ್ರೆ ಒಂದು ಧೈರ್ಯ. ಹಂಗಾಗಿ ನಾಳೆ ಸಾಲ್ಟ್ ಖಂಡಿತ ಬರ್ತಾನೆ ಗುರು. ಸಾಲ್ಟ್ ಕೊಹ್ಲಿ ಓಪನಿಂಗ್ ಆಡ್ತಾರೆ. ಬೆತ್ತಲ್ ಜಾಗ ಮಾಡ್ಕೊಡ್ಲೇಬೇಕಾಗುತ್ತೆ. ಏನೋ ಕ್ವಾಲಿಟಿ ಸೈಡ್ ಏನು ಚೇಂಜ್ ಮಾಡಲ್ಲ. ಒಂದ್ ಚೇಂಜ್ ಏನಾದ್ರೂ ಮಾಡಬಹುದು ಅಂದ್ರೆ ಫಾಸ್ಟ್ ಬೌಲರ್ಸಿಗೆ ಹೆಲ್ಪ್ ಇದೆ ಅಂತ ನೋಡಿ ಜೇಕಬ್ ಡಫಿನ ರೊಮರೋ ಶೆಫರ್ಡ್ ಜಾಗದಲ್ಲಿ ತರ್ಬೋದು. ಯಾಕೆಂದ್ರೆ ಏನ್ ಬ್ಯಾಟಿಂಗ್ ಏನು ಅಷ್ಟೊಂದು ನಮಗೆ ಬ್ಯಾಟಿಂಗ್ ವೀಕ್ ಆಗುತ್ತೆ ಅಂತ ಹೇಳ್ಬೋದು. ಏನ್ ಪ್ರಾಬ್ಲಮ್ ಇಲ್ಲ ಗುರು. ಸ್ವಲ್ಪ ಮೇಲ್ಗಡೆ ನೋಡ್ಕೊಂಡು ಚೂರು ಕ್ಲೀನಾಗಿ ಆಡಿದ್ರೆ ಆಯ್ತು ಅಷ್ಟೇ. ಕೃಣಾಲ್ ಪಾಂಡ್ಯ ಸಖತ್ ಫಾರ್ಮರ್ ಇದ್ದಾನೆ, ಏನ್ ಮ್ಯಾಟ್ರ್ ಆಗ. ಅದೇ ಈಗ ನಾವು ಫಸ್ಟ್ ಬ್ಯಾಟಿಂಗ್ ಆಡ್ತಿದೀವಾ, ಇಬ್ರು ಕೂರಿಸ್ಕೊಳ್ಳಿ, ಇಬ್ರು ಇಂಪ್ಯಾಕ್ಟ್ ಅಲ್ಲಿ ಇಡ್ಸ್ಕೊಳ್ಳಿ. ಅಂತ 15 15 14 16 ಓವರಲ್ಲೇ ವಿಕೆಟ್ ಬಿತ್ತು, 6 ವಿಕೆಟ್ ಅಂದ್ರೆ ರೊಮರೋ ಶೆಫರ್ಡ್ ಆಡಿಸಿ ಲಾಸ್ಟ್ 17 ಓವರ್ ತನಕ ಬಿತ್ತು ವಿಕೆಟ್ ಬಿಡಿಸಿ. ಲಾಸ್ಟ್ 2 ಓವರ್ಸಿಗೆ ಬೇಕು ಅಂದ್ರೆ ಬೇಡ, ಏನೋ ಮ್ಯಾನ್ಚಿ ಮಾಡ್ಬೋದು.
ಹಂಗಾಗಿ ಅವಾಗ ರೊಮೆರೋ ಶೆಫರ್ಡ್ ಆಡಿಸಿ. ಇಲ್ಲಾಂದ್ರೆ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತಾರೆ, ಜೋಕಬ್ ಡಫಿನ್ ಆಡಿಸಿ. ಕ್ವಾಲಿಟಿ ಫಾಸ್ಟ್ ಬೌಲರ್ಸ್ಗೆ ಹೆಲ್ಪ್ ಇದೆ ಅಂದ್ರೆ ಒಳ್ಳೆ ಬೌಲಿಂಗ್ ಸಿಗುತ್ತೆ ನಿಮಗೆ. ಪವರ್ ಪ್ಲೇಲೆ 3 ಓವರ್ ಹಾಕ್ಸ್ಬಿಡಿ ಜೋಕಬ್ ಡಫಿದು, 2 ಓವರ್ ಭುವನೇಶ್ವರ್ ಕುಮಾರ್, 1 ಓವರ್ ಹೇಸಲ್ವುಡ್, ಸಾಕು. ಪವರ್ ಪ್ಲೇಲೆ ಮ್ಯಾಚ್ ಗೆದ್ಬಿಡ್ಬೋದು ನೀವು. ಮಧ್ಯದಲ್ಲಿ ಹೇಸಲ್ವುಡ್ ಯೂಸ್ ಮಾಡ್ಕೊಳ್ಳಿ, ಮತ್ತೆ ಡೆತ್ತಿಗೆ ಭೂವಿನ ಇಟ್ಕೊಳ್ಳಿ. ಕ್ವಾಲಿಟಿ ಬೌಲಿಂಗ್ ಚಟಾಪಟ ಚಟಾಪಟ. ಡೆತ್ ಅಂತ ಅಷ್ಟೇ ಯೂಸ್ ಮಾಡ್ಕೊಬೇಕು ನಾವು. ಯಾಕೆ ಗೊತ್ತಾ, ಡಫಿ ಯಾಕೆ ರೊಮೆರೋಗೆ ಒಂದು ಚಾನ್ಸ್ ಕೊಡ್ಬೋದು, ಅದು ಬೇರೆ ವಿಷಯ. ಬಟ್ ಈ ಕ್ವಾಲಿಟಿ ಫಾಸ್ಟ್ ಬೌಲರ್ಸ್ ಹೆಲ್ಪ್ ಇರೋದ್ರಿಂದ ಕಾರಣ. ಯಾಕೆಂದ್ರೆ ರೊಮೆರೋನು ನಮಗೆ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ಲಾಸ್ಟ್ ಸೀಸನ್ ಎಲ್ಲ. ಇನ್ನು ನಾವು ಆ ಶ್ರೇಯಸ್ ಅಯ್ಯರ್ ವಿಕೆಟ್ನ ರೊಮೆರೋ ಶೆಫರ್ಡ್ ಕೈ ಮುಗಿಬೇಕು. ಅವತ್ತು ರೊಮೆರೋ ಶೆಫರ್ಡ್ ವಿಕೆಟ್ ತೆಗೆಲಿಲ್ಲ ಆಗಿಲ್ಲ. ಇವಾಗೇನೋ ಜನ ಬೈಬೋದು, ಓ ರೊಮೆರೋ ಆಡ್ತಿಲ್ಲ, ಅದ್ ಮಾಡ್ತಿಲ್ಲ, ಇದ್ ಮಾಡ್ತಿಲ್ಲ. ಈ ನನ್ನ ಮಕ್ಳಿಗೆ ಏನ್ ಕೂತು ಇಲ್ಲಿ ಕೂತ್ಕೊಂಡು ಮಾತಾಡೋದು, ಅಲ್ಲಿ ಬಂದ್ರೆ ಬ್ಯಾಟಲ್ಲಿ ಎಲ್ಲ ಹಿಂದ್ಗಡೆಯಿಂದ ಎಲ್ಲನೇ ಬರೋದು ಬೌಲಿಂಗ್ ಹಾಕ್ಬೇಕು. ಸ್ವಲ್ಪ ಒಂದೊಂದಿನ ತಪ್ಪು ಆಗುತ್ತೆ, ಏನಾಗಲ್ಲ. ಬಟ್ ರೊಮೆರೋ ಕ್ವಾಲಿಟಿ ಹಿಟ್ಟಿಂಗ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸ್ವಲ್ಪ ನೋಡ್ಕೊಂಡು ಆಡ್ಬೇಕು. ಎಲ್ಲ ಬಾಲು ಹೊಡಿತೀನಿ ಅಕ್ಕ ಮುಕ್ಕ ಅಂದ್ರೆ ಆಗಲ್ಲ. ಸ್ವಲ್ಪ ಸಿಂಗಲ್ಸು ರೊಟೇಷನ್ ಬೇಕು. ಹಂಗೆ ಬೌಲಿಂಗ್ ಹೆಲ್ಪ್ ಆಗುತ್ತೆ ಅಂದ್ರೆ ಅದೊಂದು ಟ್ರೈ ಮಾಡ್ಬೋದು. ಬೆತಲ್ ಜಾಗ ಖಾಲಿ ಮಾಡ್ತಾರೆ. ಇಲ್ಲ ಜಾರ್ಡನ್ ಕಾಕ್ಸ್ ಇದಾರೆ, ಬೇಕಾದ್ರೆ ಅವ್ರನ್ನೂ ಆ ಲೆವೆಲ್ ಫಿನಿಶಿಂಗ್ ಆಡ್ಬೋದು. ಸಾಮ ಕೊಡ್ತಾನೆ ಫಿನಿಶಿಂಗ್ ಟಚಸ್. ಜಾರ್ಡನ್ ಕಾಕ್ಸ್ ನೀವು ನೋಡಿರ್ಬೋದು, ಇಂಗ್ಲೆಂಡ್ ಕೌಂಟಿ ಕ್ರಿಕೆಟ್ ಅಲ್ಲಿ ಆಗ್ಲಿ, ನಿಮಗೆ ಬಿಗ್ ಬ್ಯಾಶ್ ಅಲ್ಲಿ ಆಗ್ಲಿ, 100 ಲೀಗ್ ಇಂಗ್ಲೆಂಡ್ ಇಂದ 100 ಬರುತ್ತೆ, ಅದ್ರಲ್ಲೆಲ್ಲ ಸಾಮ ಹೊಡಿತಾನೆ. ಮತ್ತೆ ವಿಟಾಲಿಟಿ ಬ್ಯಾಸ್ಟ್ ಇಂಗ್ಲೆಂಡ್ ಇಂದು, ಅಲ್ಲೂ ಅಷ್ಟೇ ಎಲ್ಲ ಕಡೆ ಹಾವಳಿ ಮಾಡಿರೋ ಜಾರ್ಡನ್ ಕಾಕ್ಸ್ ಏನ್ ಕಮ್ಮಿ ಬ್ಯಾಟ್ಸ್ಮನ್ ಅಲ್ಲ. ಬಟ್ ಓಕೆ, ಏನಂದ್ರೆ ರೊಮೆರೋದ್ ಬೌಲಿಂಗು ಇರುತ್ತೆ ಅಂತ ಒಂದು ಕಾರಣಕ್ಕೆ ರೊಮೆರೋ ಮೇಲೆ ಒಲವು ತೋರಿಸ್ತಾರೆ. ಬಟ್ ಆ ಥರ ಪ್ರೂವ್ ಮಾಡಿದ್ದಾರೆ ರೊಮೆರೋ ಶೆಫರ್ಡ್, ಅದು ಬೇರೆ ವಿಷಯ. ಬಟ್ ಇನ್ನೇನು ಅನ್ಡೌಟ್ಲಿ ನೋ ಚೇಂಜ್. ನಿಮಗೆ ದೇವದತ್ ಪಡಿಕ್ಕಲ್, ರಜತ್ ಪಟಿದಾರ್, ಟೀಮ್ ಡೇವಿಡ್, ಜಿತೇಶ್ ಶರ್ಮಾ ಇವರೆಲ್ಲ ಇದ್ದೇ ಇರ್ತಾರೆ. ಬೌಲಿಂಗ್ ಅಂತ ಬಂದಾಗ ರಸಿಕ್ದಾರ್, ಸಲಾಂ, ಹೇಸಲ್ವುಡ್ ಒಂಚೂರು ಇನ್ನೂ ಮೊನ್ನೆ ಸ್ವಲ್ಪ ಇಂಪ್ರೂವ್ ಆಗಿದೆ, ಇನ್ನೂ ಚೂರು ಇಂಪ್ರೂವ್ ಆಗ್ಬಿಟ್ರೆ ಕ್ವಾಲಿಟಿ ಟಚ್ ಮಾಡೋಕ್ಕಲ್ಲ ಆರ್ ಸಿ ಬಿನ ಬೌಲಿಂಗಲ್ಲಿ. ಭುವನೇಶ್ವರ್ ಕುಮಾರ್ ಆಗಲಿ ಗುರು, ಇಲ್ಲಿ ನಮಗೆ ಒಂದೇ ವೀಕ್ನೆಸ್ ಆ ಸುರೇಶ್ ಶರ್ಮನೆ ಗುರು. ರಸಿಕ್ ಸರ್ಜಾಮು ಮಾಡ್ತಾ ಇದ್ದಾರೆ ಚೆನ್ನಾಗಿ, ಅಲ್ಲಿ ಇಲ್ಲಿ ಚೂರು ಎಕ್ಸ್ಪೆನ್ಸಿವ್ ಆದ್ರೂ ಪರವಾಗಿಲ್ಲ. ಸುರೇಶ್ ಶರ್ಮಾ ಚೂರು ಫಾರ್ಮಿಗೆ ಬರ್ಬೇಕು ಗುರು. ಗುರು ನನ್ನ ಮಗ ಎಲ್ಲ ಒಂದು ಮ್ಯಾಚ್ ಆಡ್ಕೊಂಡ್ಬಿಟ್ಟು ಸೋಕಿ ತೋರಿಸ್ಬಿಡ್ತಾನೆ. ಶೇನ್ ವಾರ್ನರ್ದಂಗೆ ಆಡ್ತಾನೆ. ಮಾಡೋದ್ರಲ್ಲಿ ಯಾವುದೋ ಸಿವಿಲ್ ಕೌಶಿಕ್ ಥರ ಬೌಲಿಂಗ್ ಮಾಡ್ಕೊಂಡು ಶೇನ್ ವಾರ್ನರ್ದಂಗೆ ಆಡ್ತಾನೆ. ಡಬಕ್ ನನ್ನ ಮಗ 2 ಗುದ್ದಬೇಕು ಅವನಿಗೆ, ಅವನೇ ಸೂಪರ್ ಇಲ್ಲಿ ಥ್ರೆಟ್ಟು. ಸ್ವಲ್ಪ ರಜತ್ ಪಟ್ಟಿದ್ರೆ ತಾಳ್ಮೆ ತೊಗೊಬೇಕು ಫಾಸ್ಟ್ ಬೌಲರ್ಸ್ಗೆ. ಸ್ವಲ್ಪ ಶಾರ್ಟ್ ಬಾಲಿಗೆ ಸ್ಟ್ರಗಲ್ ಮಾಡ್ತಾ ಇದೆ, ಬಂದಾಗ ನೋಡ್ತೀನಿ ಆಗ್ತಿಲ್ಲ. ಫೇಸಿಗೆ ಬರೋ ಬಾಲು, ಫೇಸ್ ಹತ್ತ ಶಾರ್ಟ್ ಆಗ್ತಿರೋ ಬಾಲಿಗೆ ಸುಮ್ಮನೆ ಬ್ಯಾಟ್ ಬೀಸ್ತಿದ್ದಾರೆ, ನೋಡ್ಕೊಂಡು ಬೀಸ್ತಿಲ್ಲ. ಇನ್ನು ದೇವದತ್ ಪಡಿಕ್ಕಲ್ ಆಲ್ರೆಡಿ ಕ್ವಾಲಿಟಿ ನಾಕಿ ಆಡ್ಕೊಂಡು ಬರ್ತಾ ಇದ್ದಾರೆ, ಅವರಿಂದ ಏನೋ ಪ್ರಾಬ್ಲಮ್ ಇಲ್ಲ. ಮತ್ತೆ ಇನ್ನೊಂದು, ನಾಳೆ ಭಯಂಕರ, ಯಾರು ಭಯ ಇರುತ್ತೆ ಇಲ್ಲ ಗೊತ್ತಿಲ್ಲ, ಕಿಂಗ್ ಕೊಹ್ಲಿ ಭಯ ಇದ್ದೇ ಇರುತ್ತೆ KKR. ಯಾಕಂದ್ರೆ 2 ಡಕ್ ಆಡಿದ್ಮೇಲೆ ಕೊಹ್ಲಿ ಕ್ವಾಲಿಟಿ ನಾಕ್ ಬಂದೇ ಬರುತ್ತೆ. ನಾಳೆ ನಾಳೆ KKRಗೆ ಭಯ ಇದ್ದೇ ಇರುತ್ತೆ. KKRಗೆ ಬೆವರು ಇಳಿಸೋದು ಖಂಡಿತ ನಾಳೆ ಕಿಂಗ್ ಕೊಹ್ಲಿ ಅವರು. ಹಂಗಾಗಿ ಕೊಹ್ಲಿಯಿಂದ ನಾಳೆ ಪ್ಲೇಯರ್ ಟು ವಾಚ್ ಔಟ್. ಅವ್ರು ಒಂದು ದೊಡ್ಡ ನಾಕ್ ಬಂದೇ ಬರುತ್ತೆ ಅವರಿಂದ. ಮತ್ತೆ ಇನ್ನೇನು ಸೇಮ್ ಚೇಂಜಸ್ ಹೋಗ್ತಾರೆ. ಪ್ಲೇಯರ್ ಟು ವಾಚ್ ಔಟ್ ಫಾರ್ ಯಾರು ಅಂದ್ರೆ, ನರೈನ್ನ ಹೆಂಗೆ ಟ್ಯಾಕಲ್ ಮಾಡ್ತಾರೆ ನಮ್ಮ ಮಿಡ್ಲ್ ಆರ್ಡರ್, ದೇವದತ್ ಪಡಿಕ್ಕಲ್ ಆಗಲಿ, ಜಿತೇಶ್ ಶರ್ಮಾ ಆಗಲಿ, ರಜತ್ ಪಟಿದಾರ್, ಇವರು 3 ಜನ ಸ್ಪಿನ್ನರ್ಸ್ನ ಹೇಗೆ ಟ್ಯಾಕಲ್ ಮಾಡ್ತಾರೆ, ಅವ್ರದ್ದು ಕ್ವಾಲಿಟಿ ಸ್ಪಿನ್ನರ್ಸ್ನ ಹೇಗೆ ಟ್ಯಾಕಲ್ ಮಾಡಿ ಎರ್ರಬರಿ ಕೊಟ್ಟು ಮುಲಾಂಗಿ ಮಾಡ್ತಾರೆ ಅನ್ನೋದೇ ಮ್ಯಾಟ್ರ್ ಆಗುತ್ತೆ. ಮತ್ತೆ ಫಿನ್ ಅಲೆನ್ ಕ್ವಾಲಿಟಿ ಸ್ವಿಂಗ್ನ ಎದುರಿಸ್ಬೇಕು ಪವರ್ ಪ್ಲೇಯಲ್ಲಿ. ಹೇಸಲ್ವುಡ್ ಅಷ್ಟು ಸ್ವಿಂಗ್ ಮಾಡೋದು, ಹಿಟ್ ದ ಡೆಕ್ ಬೌಲರ್ ಹೇಸಲ್ವುಡ್. ಸೀಮ್ ಮೇಲೆ ಜಾಸ್ತಿ ಅವರು, ಸೀಮ್ ಪ್ರೆಸೆಂಟೇಷನ್ ಚೆನ್ನಾಗಿರುತ್ತೆ, ಬಾಲ್ನ ಹೊಡಿತಾರೆ ಪಿಚ್ಗೆ, ಭೂಮಿ ಬಾಲ್ನ ಬಿಡ್ತಾರೆ. ಇಬ್ಬರಿಗೂ ಇರೋ ವ್ಯತ್ಯಾಸ ಏನ್ ಗೊತ್ತಾ ಗುರು, ಇಬ್ರು ಸ್ವಿಂಗ್ ಬೌಲರ್ಸ್ ಇಲ್ಲ. ಅವರು ಸೀಮ್ ಬೌಲರ್, ಇವರು ಸ್ವಿಂಗ್ ಬೌಲರ್. ಹೊಡಿತಾರೆ ಸೀಮ್ ಬೌಲಿಂಗು, ಪಿಚ್ ಮೇಲೆ ಹೊಡೆದ ಮೇಲೆ ಮೂಮೆಂಟ್ ಸಿಗುತ್ತೆ. ಇವ್ರಿಗೆ ಬಿಡ್ತಾರೆ, ಗಾಳಿ ಗಾಳಿ ಇಂಪಾರ್ಟೆಂಟ್, ಗಾಳಿನೇ ಬಾಲ್ನ ತೇಲ್ಸ್ತಾರೆ. ಯಾರು? ಸ್ವಿಂಗ್ ಬೌಲರ್ಸ್. ಅದು ಭೂವಿ ಬಾಲ್ನ ಮೂವ್ ಮಾಡ್ತಾರೆ, ಹೊಡೆಯಲ್ಲ, ಪಿಚ್ಚಿಗೆ ಹೊಡೆಯಲ್ಲ ಅವರು. ಬಾಲ್ನ ಬಿಡೋದು, ಪಿಚ್ಚಿಗೆ ಸ್ಲೈಟ್ ಆಗಿ ಬಿಡ್ತಾರೆ, ಅದಕ್ಕೆ ಪೇಸ್. ಹೇಸಲ್ವುಡ್ ಬಾಲಿಗೆ ಹೊಡಿತಾರೆ, ಡೆಕ್, ಹಿಟ್ ದ ಡೆಕ್ ಬೌಲರ್ ಹೇಸಲ್ವುಡ್. ಹಂಗಾಗಿ ಇಬ್ರು ಕ್ವಾಲಿಟಿ. ಅದನ್ನ ಹೇಗೆ ಫಿನ್ ಎಲ್ಲಾನು ಎದುರಿಸ್ತಾನೆ ನೋಡ್ಬೇಕು ಗುರು. ಕ್ವಾಲಿಟಿ ಸ್ವಿಂಗು ಸೀಮ್ ಬೌಲಿಂಗ್ ಎಲ್ಲ ಸುಲಭ ಅಲ್ಲ, ಯಾರಾದ್ರೂ ಹೊಡಿತೀನಿ ಅಂದ್ರೆ ಅದೊಂದು ಒಳ್ಳೆ ಇದಿರುತ್ತೆ. ಮತ್ತೆ ನಮ್ಮ ಬಾಸ್ ಗೊತ್ತಲ್ಲ, ಕೃಣಾಲ್ ಪಾಂಡ್ಯನ ಮಿಡ್ಲ್ ಆರ್ಡರ್ ಬರೋ ರಿಂಕು ಆಗಲಿ, ಪೋವೆಲ್ ಆಗಲಿ, ಹೆಂಗೆ ಬೌನ್ಸರ್ಗಳು ಬರ್ತವೆ, ಏನೇನೋ ಬರ್ತವೆ. ಒಂದೊಂದ್ಸರಿ ಯಾರ್ಕರು ಬೌನ್ಸರ್ ಎಲ್ಲ ಬಂದ್ಬಿಡ್ತವೆ. ಸ್ಪಿನ್ನರ್ ಮೀಡಿಯಂ ಫಾಸ್ಟ್ ಅವರು, ಆ ಮೀಡಿಯಂ ಫಾಸ್ಟ್ ಸ್ಪಿನ್ನರ್ನ ಹೆಂಗೆ ಎದುರಿಸ್ತಾರೆ ನೋಡ್ಬೇಕು KKR. ಇದೊಳ್ಳೆ ಚಂದ. ಮತ್ತೆ ನಾಳೆ ಪ್ರೆಡಿಕ್ಷನ್ಸ್ ಅಂತ ಬಂದ್ರೆ ಖಂಡಿತ 2 ಟೀಮ್ ನಮ್ಮ ಸಮಬಲ ನೋಡಿದ್ರೆ RCBಗೆ ಹೆಚ್ಚಿನ ಇದಿದೆ, ಕ್ಷಮತೆ ಇದೆ ಗೆಲ್ಲಕ್ಕೆ. ಹಂಗಾಗಿ RCB ಖಂಡಿತ ಒಂದು ಒಳ್ಳೆ ಜಯಬೇರಿಯನ್ನ ಗಳಿಸ್ಕೊಂಡು ಮತ್ತೆ ಟಾಪ್ 1ಗೆ ಮೆಟ್ಲಿಗೆ ಹತ್ತಿ ಹೋಗ್ತಾರೆ ಅಂತ ಹೇಳ್ತಾ, ಪ್ಲೇ ಆಫ್ ಸನಿಯಕ್ಕೆ ಮುಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಬೈ ಫ್ರೆಂಡ್ಸ್.